ಎಲ್ಲ ಸ್ಟೇಟ್ಸ್ ಎಲ್ಲ ಆಗ್ತಾ ಇದೆ. ಎಲ್ಲ ಕಡೆ ರೆಸಲ್ಯೂಷನ್ ಪಾಸ್ ಮಾಡಿ ಇದ್ರ ವಿರೋಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಈ ಜನರ ಮಧ್ಯದಲ್ಲಿ ಮಾತುಗಳೆಲ್ಲ ತಗೊಂಡು ಹೋಗ್ತಾ ಇದ್ವಿ. ಸ್ಪೆಷಲಿ ಬಿಜೆಪಿ, RSS, BHP ಅವರು ಏನು ವಫ್ ಇನ್ ತಗೊಂಡು ಮತ್ತೆ ಮುಸ್ಲಿಂ ಕಮ್ಯುನಿಟಿನ ತಗೊಂಡು ಮಿಸ್ಇನ್ಫಾರ್ಮೇಶನ್ ಏನ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದನ್ನು ನಾವು ರೆಕ್ಟಿಫೈ ಮಾಡಕ್ಕೆ ಮತ್ತೆ ಈ ಮಿಸ್ಇನ್ಫಾರ್ಮೇಶನ್ ಬರ್ಸ್ಟ್ ಮಾಡಕ್ಕೆ ನಾವೆಲ್ಲ ಪ್ರೆಸ್ ಕಾನ್ಫರೆನ್ಸಸ್ ಎಲ್ಲ ಮಾಡ್ತಾ ಇದೀವಿ. ಆ ಜನರ ಮಧ್ಯದಲ್ಲಿ ಇದನ್ನು ತಗೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಒಂದು ಬಿಲ್ ಬಗ್ಗೆ ಪಾರ್ಲಿಮೆಂಟಲ್ಲಿ ಡಿಸೈಡ್ ಆಗುತ್ತೆ, ಬಟ್ ಜನರ ಮಧ್ಯದಲ್ಲಿ ಈ ಮಿಸ್ಇನ್ಫಾರ್ಮೇಶನ್ ಇರಬಾರ್ದು. ಈ ಮಿಸ್ಇನ್ಫಾರ್ಮೇಶನ್ ಇಂದ ಡಿವಿಷನ್ ಆಗುತ್ತೆ, ಪೋಲರೈಸೇಷನ್ ಆಗುತ್ತೆ, ಆಮೇಲೆ ಡಿಫ್ರೆಂಟ್ ಕಮ್ಯುನಿಟೀಸ್ ಮಧ್ಯದಲ್ಲಿ ಎನಿಮಿನಿಟಿ ಬೆಳೆಯುತ್ತೆ. ಅದು ಆಗ್ಬಾರ್ದು ಅಂದ್ಬಿಟ್ಟು ನಾವು ಇವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರಲ್ಲಿ ಅಂದ್ರೆ ಈ ದೇವಸ್ಥಾನಕ್ಕ ಅಥವಾ ಒಂದ್ ವೇಳೆ ವಕ್ಫಲ್ಲಿ ಇಬ್ಬರಿಗೆ ಮೆಂಬರ್ಸ್ ಇದು ಮಾಡೋದಾದ್ರೆ ಟೆಂಪಲ್ಗಳಲ್ಲಿ ಏನು ಮೈನಾರಿಟಿಗೆ ಆದ್ಯತೆ ಕೊಡಬೇಕು ಅಲ್ಲ. ನಾವ್ ಹೇಳ್ತಾ ಇರೋದು ಇವಾಗ ನೀವೇ ಒನ್ ನೇಷನ್ ಒನ್ ಲಾ ಅಂತ ಹೇಳ್ತಾ ಇದ್ದೀರಾ. ಇವಾಗ ಕಾನ್ಸ್ಟಿಟ್ಯೂಷನ್ ಹೇಳೋದು ನಿಮ್ ರಿಲಿಜನ್, ಎಲ್ಲಾ ರಿಲಿಜನ್, ಬರೀ ಮುಸ್ಲಿಂ ಅಂತಲ್ಲ, ಎಲ್ಲಾ ರಿಲಿಜನ್, ಎಲ್ಲಾ ಧರ್ಮದವರು ಅವರು ಇನ್ಸ್ಟಿಟ್ಯೂಷನ್ಸ್, ಅವರು ರಿಲಿಜಿಯಸ್ ಅಫೇರ್ಸ್ ಅವರೇ ಮ್ಯಾನೇಜ್ ಮಾಡ್ಬೇಕಂದ್ಬಿಟ್ಟು. ಅದಕ್ಕೆ ಯಾವುದೇ ನೀವು ರೂಲ್ ಚೇಂಜ್ ಮಾಡಿದ್ರೆ, ಯಾವುದೇ ನೀವು ಪ್ರೊವಿಷನ್ಸ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಅದು ಎಲ್ಲರಿಗೂ ಆಗ್ಬೇಕು, ಎಲ್ಲರಿಗೂ ಅಪ್ಲೈ ಆಗ್ಬೇಕು, ಒಬ್ರಿಗೆ ಆಗ್ಬಾರ್ದು. ಬಟ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಹೋಗಿ ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಅಲ್ಲ, ಮೋದಿ ಅವ್ರದ್ದು ಏನಾದ್ರು ಒಂದು ಅಜೆಂಡಾ ಇಟ್ಕೊಂಡ ನಂತರ ಅದನ್ನ ಇಂಪ್ಲಿಮೆಂಟ್ ಮಾಡೋದಂತಾನೆ ಪ್ರಯತ್ನ ಮಾಡ್ತಾರೆ. ಅದನ್ನ ಹೆಂಗ್ ಇದು ಮಾಡ್ತಾರೆ? ಅದಕ್ಕೆ JPC ನಾವೆಲ್ಲ ಅಪೋಸ್ ಮಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ಲಾಜಿಕ್ ಕೇಳ್ತಾ ಇದೀವಿ, ಡೇಟಾ ಕೇಳ್ತಾ ಇದೀವಿ, ಇನ್ಫಾರ್ಮೇಶನ್ ಕೇಳ್ತಾ ಇದೀವಿ, ಸ್ಟ್ಯಾಟಿಸ್ಟಿಕ್ ಕೇಳ್ತಾ ಇದೀವಿ. ಅದ್ರ ಉತ್ತರ ಬರ್ತಾ ಇಲ್ಲ. ಸೊ ಇದು ಪಾರ್ಲಿಮೆಂಟ್ ಅಲ್ಲಿ ಮತ್ತೊಂದ್ಸಲ ಇದು ರಿಪೋರ್ಟ್ ನಾವು JPC ರಿಪೋರ್ಟ್ ಕೊಟ್ಟಾದ್ಮೇಲೆ ಮತ್ತೊಂದ್ಸಲ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಬರುತ್ತೆ. ಬಂದಾಗ ಅಲ್ಲಿ ವಾದ ವಿವಾದ ಆಗುತ್ತೆ. ಅದಾದ್ಮೇಲೆ ಅದು ಹೆಂಗ್ ಮಾಡ್ತಾರೆ ನೋಡ್ಬೇಕು. ನಾನು ಮೊದ್ಲು ಹೇಳ್ದಂಗೆ ಇವ್ರು ಇದು ಮಾಡ್ತಾ ಇರೋ ಇವ್ರಿಗೆ ಒಂದು ಫಸ್ಟ್ ಆಫ್ ಆಲ್ ಇವ್ರ ಹತ್ರ ಡೇಟಾ ಇಲ್ಲ. ಇವರು ಸ್ಟೇಕ್ ಹೋಲ್ಡರ್ಸ್ ಜೊತೆಲಿ ಕನ್ಸಲ್ಟೇಷನ್ಸ್ ಮಾಡಿಲ್ಲ. ಇವ್ರು ಯಾರು ಡಿಮ್ಯಾಂಡ್ ಮಾಡಿರ್ಲಿಲ್ಲ ಅಮೆಂಡ್ಮೆಂಟ್ ಮಾಡ್ಬೇಕು. ಯಾವುದೇ ಕೋರ್ಟ್ ಇನ್ ಜಜ್ಮೆಂಟ್ ಇರ್ಲಿಲ್ಲ, ಡೈರೆಕ್ಷನ್ ಇರ್ಲಿಲ್ಲ ಇದು ಅಮೆಂಡ್ಮೆಂಟ್ ಮಾಡ್ಬೇಕಂದ್ಬಿಟ್ಟು. ಸೊ ಇವರು ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಮೊದಲು ನಡೆಸಿ ಅದರ ಆಧಾರ ಮೇಲೆ ಈ ಬಿಲ್ ಅನ್ನು ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಾವು ಈ ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಏನಿದೆ ಅದನ್ನು ಫಸ್ಟ್ ನಾವು ಜನರ ಮಧ್ಯದಲ್ಲಿ ಹೋಗಿ ಅದು ಕ್ಲಾರಿಫೈ ಮಾಡಬೇಕು. ಅದಾದ್ಮೇಲೆ ಇದಕ್ಕೆ ಯಾರು ನೋ ಟೇಕರ್ಸ್ ಫಾರ್ ದಿಸ್ ಬಿಲ್. ರಾಜ್ಯದಲ್ಲಿ ದಲಿತ CM ಕೂಗೈತಿದೆ, ಏನು ಇವಾಗ ನೋಡಿ ನಮ್ಮಲ್ಲಿ CM ಇದ್ದಾರೆ, ಎಲ್ಲಾ ಕಮ್ಯುನಿಟೀಸ್ ಅವ್ರದ್ದು CM ಅವ್ರ ಕಮ್ಯುನಿಟಿನ CM ಮಾಡ್ಬೇಕು ಅಂದ್ಬಿಟ್ಟು ಕೂಗುಗಳು ಇರುತ್ತೆ. ಇರಬಾರ್ದು ಅಂತ ನಾನು ಅದಕ್ಕೆ ಏನು ಹೇಳೋದಿಲ್ಲ. ಇವಾಗ ಸದ್ಯಕ್ಕೆ ಹೈಕಮಾಂಡ್ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ನಾವು ಟೋಟಲಿ ಇರೋ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಬ್ಯಾಕ್ ಮಾಡ್ತಾ ಇದ್ದೀವಿ. ಆಮೇಲೆ KS ಅವ್ರು ಮಾಡಿದ್ದಾರೆ, FIR ಮಾಡಿದ್ದಾರೆ. ಅದಕ್ಕೆ ರಿಸೈನ್ ಮಾಡ್ಬೇಕಂದ್ಬಿಟ್ಟು ಏನ್ BJP ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರೋ 30% ಮಿನಿಸ್ಟರ್ಸ್ ವಿರುದ್ಧ FIRs ಇದಾವೆ. ಬಹಳ ಸೀರಿಯಸ್ FIRs ಇದಾವೆ, ಸೀರಿಯಸ್ ಸೆಕ್ಷನ್ಸ್ ಹಾಕಿ FIRs ಮಾಡಿದ್ದಾರೆ. ಆ ತರ ನೋಡಿದ್ರೆ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟ್ರಿ ಆಗ್ಬಾರ್ದಾಗಿತ್ತು. ಸೊ ಅದಕ್ಕೆ ಆ ಲಾಜಿಕ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ಚೀಫ್ ಮಿನಿಸ್ಟರ್ ಇಸ್ ಸ್ಟೇಯಿಂಗ್, ಮತ್ತೆ ಅವರಿಗೆ ಟೋಟಲಿ ನಮ್ಮ ಪಾರ್ಟಿ ಅವ್ರಿಗೆ ಬ್ಯಾಕ್ ಮಾಡ್ತಾರೆ. ಥ್ಯಾಂಕ್ ಯು.